ದೇವಲ ಘಾಣಗಾಪುರದ ಅಭಿವೃದ್ಧಿ ನಿಂತ ನೀರಿನಂತೆ ಆಗಿದೆ. ಇಲ್ಲಿ ಕಾಣದ ಕೈಗಳು ಸಾಕಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇವೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ಹಿಡಿದು, ಕೆಲವು ಪೂಜಾರಿಗಳಿಂದ ಹಿಡಿದು, ಕೆಲವು ಬ್ರೋಕರ್ಗಳಿಂದ ಹಿಡಿದು ಇವರೆಲ್ಲರೂ ಕೋಟಿ ಕೋಟಿ ಬೆಲೆಯಲ್ಲಿ ಬಾಳ್ತಾ ಇದ್ದಾರೆ. ರಾತ್ರಿ ಹೊತ್ತಲ್ಲಿ ದುಡ್ಡು ಎಣಿಸಿರ್ತಕ್ಕಂಥ ಪ್ರಕ್ರಿಯೆ ನಡೆಯುತ್ತೆ. ಇತ್ತೀಚೆಗೆ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ನಿನ್ನೆ ನೇರವಾಗಿ ದೇವಲ ಘಾಣಗಾಪುರಕ್ಕೆ ಹೋಗ್ತಾರೆ. ಸ್ವತಃ ಅವರೇ ಗಾಬರಿ ಆಗ್ತಾರೆ. ಅವರ ಪಾಪಗಳನ್ನ ಈ ನದಿಯಲ್ಲಿ ಬಿಡಬೇಕು ಅಂತ ಬಂದು ತಮ್ಮ ಬಟ್ಟೆಗಳನ್ನ ಇಲ್ಲಿ ಬಿಸಾಕಿ ಹೋಗ್ತಾರೆ. ನಿಮಗೆ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅಧಿಕಾರದಲ್ಲಿ ಯಾಕೆ ಕೂತ್ಕೊಂಡಿದ್ದೀರಿ? ನಿನ್ನೆ ನೋಡ್ಬೇಕು ನೀವು, ಜಿಲ್ಲಾಧಿಕಾರಿಗಳ ಎದುರು ಅಧಿಕಾರಿಗಳು ಪುಟಿದು ಹೇಳ್ತಿದ್ರು, ಸರ್ ಹಂಗ್ ಮಾಡ್ಬೇಕು, ಸರ್ ಹಿಂಗ್ ಮಾಡ್ಬೇಕು, ಅದು ಮಾಡ್ಬೇಕು. ಇಷ್ಟು ದಿವಸ ಮಲ್ಕೊಂಡಿದ್ದೀರಾ? ದೇವಲ ಘಾಣಗಾಪುರದ ದತ್ತನ ಕ್ಷೇತ್ರದಲ್ಲಿ ಕಾಂಚಾಣ ಕುರುಡ ಕಾಂಚಾಣದಂತೆ ಕುಣಿತಾ ಇದೆ. ಕೇವಲ ಸಬೂಬು ಹೇಳ್ತಿರ್ತಕ್ಕಂಥ ಇಲ್ಲಿ ತನಕ ಬಂದಿರತಕ್ಕಂಥ ಶಾಸಕರು, ಅಫ್ಜಲ್ಪುರ್ ತಾಲೂಕಿನ ಶಾಸಕರು ಗಾಢ ನಿದ್ರೆಯಲ್ಲಿದ್ದಾರೆ. ಹಲವು ದಶಕಗಳಿಂದ ದೇವಲ ಘಾಣಗಾಪುರದ ಅಭಿವೃದ್ಧಿ ನಿಂತ ನೀರಿನಂತೆ ಆಗಿದೆ. ಅದು ಬಿಜೆಪಿ ಅವಧಿಯಲ್ಲಿಯೂ ಕೂಡ ಇದೇ ಹಣೆ ಬರಹ, ಕಾಂಗ್ರೆಸ್ ಅವಧಿಯಲ್ಲಿಯೂ ಕೂಡ ಇದೇ ಹಣೆ ಬರಹ. ಜೊತೆಗೆ ಹಲವು ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಸೇವೆ ಮಾಡಬೇಕು ಅಂತ ಬಂದಿರತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಅವರು ಕೂಡ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ನೇರವಾಗಿ ಹೇಳಬೇಕಾಗುತ್ತೆ. ಯಾಕೆಂತ ಕೇಳಿದ್ರೆ ಬಿಜೆಪಿ ಅವಧಿಯಲ್ಲಿಯೂ ಕೂಡ ಹಲವು ರಾಜಕೀಯ ನಾಯಕರು ಸ್ಥಳಕ್ಕೆ ಭೇಟಿ ನೀಡ್ತಾರೆ, ಕಾರಿಡಾರ್ ಮಾಡ್ತೀವಿ ಅಂತ ಹೇಳ್ತಾರೆ, ಕೋಟಿ ಕೋಟಿ ಕನಸುಗಳನ್ನ ಸಾರ್ವಜನಿಕರಿಗೆ ತೋರಿಸ್ತಾರೆ. ಕಾಂಗ್ರೆಸ್ ಅವಧಿಯಲ್ಲಿಯೂ ಕೂಡ ಇದೇ ಹಣೆ ಬರ ಅಂತ ಹೇಳಬೇಕಾಗುತ್ತೆ. ಯಾಕೆ ದೇವಲ ಘಾಣಗಾಪುರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವ ವಿಚಾರ ಒಂದು ವೇಳೆ ತಿಳ್ಕೊತಾ ಹೋದ್ರೆ ಇಲ್ಲಿ ಕಾಣದ ಕೈಗಳು ಸಾಕಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇವೆ. ಅಲ್ಲಿ ಮೊದಲನೆಯದಾಗಿ ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟು ಕೊರತೆ ಇದೆ. ದೇವಲ ಘಾಣಗಾಪುರಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ. ಅಲ್ಲಿರ್ತಕ್ಕಂಥ ಹುಂಡಿಯ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ, ಜಿಲ್ಲಾಡಳಿತಕ್ಕೆ ಹೋಗುತ್ತೆ. ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಲೂಟಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ಹಿಡಿದು, ಕೆಲವು ಪೂಜಾರಿಗಳಿಂದ ಹಿಡಿದು, ಕೆಲವು ಬ್ರೋಕರ್ಗಳಿಂದ ಹಿಡಿದು ಇವರೆಲ್ಲರೂ ಕೋಟಿ ಕೋಟಿ ಬೆಲೆಯಲ್ಲಿ ಬಾಳ್ತಾ ಇದ್ದಾರೆ. ಇಲ್ಲಿ ನನ್ನ ಪ್ರಕಾರ ಇನ್ವೆಸ್ಟಿಗೇಷನ್ ಕೂಡ ಆಗಬೇಕು ಅಂತ ಹೇಳಬೇಕಾಗುತ್ತೆ. ಯಾಕೆ ಅಂತ ಕೇಳಿದ್ರೆ ಕುಡಿಯೋದಕ್ಕೆ ಸ್ವಚ್ಛವಾಗಿರ್ತಕ್ಕಂಥ ನೀರಿಲ್ಲ. ಹೊರಗಡೆಯಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನಿಲ್ಲಿಸೋದಕ್ಕೆ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನಿಲ್ಲಿಸಬೇಕು ಅಂತಂದ್ರೆ ದುಡ್ಡನ್ನ ಲೂಟಿ ಮಾಡ್ತಾರೆ. ಇನ್ನು ಬ್ರೋಕರ್ಗಳಂತೂ VIP ಹೆಸರಿನಲ್ಲಿ ದರ್ಶನ ಮಾಡುವ ಒಂದು ನೆಪದಲ್ಲಿ ಸಾವಿರ ರೂಪಾಯಿಗಳನ್ನ ಪೀಕ್ತಿರ್ತಕ್ಕಂಥ ಕೆಲಸ ನಡೀತಾ ಇದೆ. ಇನ್ನು ಅಲ್ಲಿರ್ತಕ್ಕಂಥ ಕೆಲವು ಪೂಜಾರಿಗಳಂತೂ ಅವರು ಕೋಟಿ ಬೆಲೆಯಲ್ಲಿ ಬಾಳ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಕೋಟಿ ಬೆಲೆಯಲ್ಲಿ ಬಾಳುವ ದೇವಸ್ಥಾನದ ಅಭಿವೃದ್ಧಿ ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ಜಿಲ್ಲೆಗೆ ಬರ್ತಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ನೇರವಾಗಿ ಆ ದೇವಸ್ಥಾನದ ಅಧ್ಯಕ್ಷರಾಗಿರ್ತಾರೆ. ಇದಕ್ಕೂ ಮುಂಚೆ ಬಂದಿರತಕ್ಕಂಥ ಎಷ್ಟೋ ಅಧಿಕಾರಿಗಳು ಕಾಟಾಚಾರದ ಭೇಟಿಯನ್ನು ನೀಡ್ತಾರೆ, ಸರ್ಕಾರದ ಬೊಕ್ಕಸವನ್ನ ಖಾಲಿ ಮಾಡ್ತಾರೆ. ಆದ್ರೆ ಅಭಿವೃದ್ಧಿ ಮಾತ್ರ ನ್ಯೂಸ್ ಪೇಪರ್ನಲ್ಲಿ ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದು ಬೇಜಾರಿನ ಸಂಗತಿ. ಇತ್ತೀಚೆಗೆ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ನಿನ್ನೆ ನೇರವಾಗಿ ದೇವಲ ಘಾಣಗಾಪುರಕ್ಕೆ ಹೋಗ್ತಾರೆ. ಸ್ವತಃ ಅವರೇ ಗಾಬರಿ ಆಗ್ತಾರೆ. ಕೋಟಿ ಕೋಟಿ ಬೆಲೆ ಬಾಳುವ ದೇವಸ್ಥಾನದ ಪರಿಸ್ಥಿತಿ ಏನಾಗಿದೆ, ಮೂಲಭೂತ ಸೌಕರ್ಯಗಳೇ ಇಲ್ಲ ಅನ್ನುವುದು ಜಿಲ್ಲಾಧಿಕಾರಿಗಳು ಮನಗಣ್ತಾರೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೈ ಲೆವೆಲ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ. ಇದಕ್ಕೂ ಮುಂಚೆ ಬಂದಿರತಕ್ಕಂಥ ಅಧಿಕಾರಿಗಳು ಕೂಡ ಈ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಎನ್ನುವುದು ಸ್ಥಳೀಯರ ಏನಪ್ಪಾ ಅಂದ್ರೆ ಆರೋಪ ಅಂತ ಹೇಳಬೇಕಾಗುತ್ತೆ. ಇದಕ್ಕೂ ಮುಂಚೆ ಬಿಜೆಪಿ ಅವಧಿಯಲ್ಲಿ ಎಷ್ಟೋ ಸಚಿವರು ಬಂದು ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಕಾರಿಡಾರ್ ಮಾಡ್ತೀವಿ, ಅಷ್ಟು ಕೋಟಿ ಬಿಡ್ತೀವಿ, ಇಷ್ಟು ಕೋಟಿ ಬಿಡ್ತೀವಿ ಅಂತ ಜಂಬ ಕಚ್ಕೊತಾರೆ. ಯಾವುದೇ ಅಭಿವೃದ್ಧಿ ಆಗ್ಲಿಲ್ಲ. ಜೊತೆಗೆ ಕಾಂಗ್ರೆಸ್ನ ಅವಧಿಯಲ್ಲಿಯೂ ಕೂಡ ಇದೇ ಹಣೆ ಬರಹ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ದೇವಲ ಘಾಣಗಾಪುರದ ಅಭಿವೃದ್ಧಿ ಯಾರಿಗೆ ಬೇಡವಾಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಜಿಲ್ಲಾಧಿಕಾರಿಗಳು ಸ್ವತಃ ಅಲ್ಲಿರ್ತಕ್ಕಂಥ ವಾತಾವರಣ ನೋಡ್ತಾರೆ. ನೋಡಾದ್ಮೇಲೆ ಕೆಲವು ಆದೇಶಗಳನ್ನ ನೀಡ್ತಾರೆ, ಹೈ ಲೆವೆಲ್ ಮೀಟಿಂಗ್ ಮಾಡ್ತಾರೆ, ಮೂಲಭೂತ ಸೌಕರ್ಯಗಳನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಕುಡಿಯೋದಕ್ಕೆ ನೀರಾಗಿರಬಹುದು, ಅಥವಾ ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು. ದೇವಸ್ಥಾನದ ವಾತಾವರಣ ಸಂಪೂರ್ಣವಾಗಿ
ಅದರ ಸುತ್ತಮುತ್ತ ಸಾಕಷ್ಟು ಕಲುಷಿತ ವಾತಾವರಣ ಆಗ್ತಾ ಇದೆ. ಇನ್ನು ಸಂಗಮವಂತೂ ನೀವು ಕೇಳೋಕ್ಕಾಗೋದಿಲ್ಲ. ಈ ಸಂಗಮದ ಪರಿಸ್ಥಿತಿಗೆ ನೇರವಾಗಿ ಸಾರ್ವಜನಿಕರು ಕೂಡ ಕಾರಣ, ಅಲ್ಲಿರತಕ್ಕಂಥ ಅಧಿಕಾರಿಗಳು ಕೂಡ ಕಾರಣ. ಸ್ವಚ್ಛತೆ ಅನ್ನೋದು ಸಂಪೂರ್ಣವಾಗಿ ಮರೆಮಾಚಿದೆ. ಅವರ ಪಾಪಗಳನ್ನ ಈ ನದಿಯಲ್ಲಿ ಬಿಡಬೇಕು ಅಂತ ಬಂದು ತಮ್ಮ ಬಟ್ಟೆಗಳನ್ನ ಇಲ್ಲಿ ಬಿಸಾಕಿ ಹೋಗ್ತಾರೆ. ಅದರ ಸ್ವಚ್ಛತೆ ಜ್ಞಾನ ಅನ್ನೋದಿಲ್ಲ. ಅದು ಸಿವಿಕ್ ಸೆನ್ಸ್ ಅಂತಾರಲ್ಲ, ಅದು ಸಂಪೂರ್ಣವಾಗಿ ಮಾರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಅದರ ಜೊತೆಗೆ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ಸ್ವಚ್ಛತೆ ಮಾಡಬೇಕು, ಏನಾದ್ರೂ ಹೊಸ ಹೊಸ ಟೆಕ್ನಾಲಜಿ ಬಂದಿದ್ದಾವೆ, ಅದರ ಸಹಾಯವನ್ನ ತೆಗೆದುಕೊಂಡು ಸ್ವಚ್ಛತೆ ಮಾಡಬೇಕು ಅನ್ನುವ ಪರಿಜ್ಞಾನ ಅಧಿಕಾರಿಗಳಿಗಿಲ್ಲ. ಕೇವಲ ಲೂಟಿ 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 ಅಂತ ಹೇಳ್ತಾನೆ ನಾನು ನಿಮಗೆ ನೇರವಾಗಿ. ನಿಮಗೆ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅಧಿಕಾರದಲ್ಲಿ ಯಾಕೆ ಕೂತ್ಕೊಂಡಿದ್ದೀರಿ? ಕೇವಲ ಕಚೇರಿಗೆ ಹೋಗಿ ನಿಮ್ಮ ಸಮಯವನ್ನ ಭರ್ತಿ ಮಾಡಿ ಮನೆಗೆ ಹೋಗ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ಮೂರು ಬಿಟ್ಟಿದ್ದಾರೆ. ಅವರು ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟಿದ್ದಾರೆ. ನಿನ್ನೆ ನೋಡ್ಬೇಕು ನೀವು, ಜಿಲ್ಲಾಧಿಕಾರಿಗಳ ಎದುರು ಅಧಿಕಾರಿಗಳು ಪುಟಿದು ಹೇಳ್ತಿದ್ರು, ಸರ್ ಹಂಗ್ ಮಾಡ್ಬೇಕು, ಸರ್ ಹಿಂಗ್ ಮಾಡ್ಬೇಕು, ಅದು ಮಾಡ್ಬೇಕು. ಇಷ್ಟು ದಿವಸ ಮಲ್ಕೊಂಡಿದ್ದೀರಾ? ಮಲಗಿದ್ದೀರಾ ಇಷ್ಟು ವರ್ಷ? ಯಾಕೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ? ಯಾರು ನಿಮ್ಮ ಕೈಗಳನ್ನ ಹಿಡಿದಿದ್ದಾರೆ? ನಿಮ್ಮ ಕೈಗಳನ್ನ ನೀವೇ ಕಟ್ಕೊಂಡಿದ್ದೀರಿ. ಕೇವಲ ಲೂಟಿ ಮಾಡುವಲ್ಲಿ ನಿರತರಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಜಿಲ್ಲಾಧಿಕಾರಿಗಳು ಆ ಕೆಲಸ ಮಾಡ್ತಾರೆ ಅಂತ ಕೆಲವರು ಆಶಾಭಾವನೆಯಿಂದ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಕೇಳಿದ್ರೆ ಜಿಲ್ಲಾಧಿಕಾರಿಗಳು ಬಂದು ಕೆಲವೇ ದಿನಗಳಾಯ್ತು, ವಿಕ್ರಮ್ ಸರ್ ಅವರು ಬಂದು ಕೆಲವೇ ದಿನಗಳಾಯ್ತು, ನೇರವಾಗಿ ಅವರು ಭೇಟಿ ನೀಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಇಲ್ಲಿ ಅಭಿವೃದ್ಧಿ ಮಾಡ್ತಾರೆ ಎನ್ನುವ ಆಶಾಭಾವನೆಯಿಂದ ಸಾಕಷ್ಟು ಜನ ಕಾಯ್ತಾ ಕೂತಿದ್ದಾರೆ. ಇದಕ್ಕೂ ಮುಂಚೆ ಬಂದಿರತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯ, ಆದರೆ ನೀವು ಇನ್ನು ಮುಂದೆ ಏನ್ ಮಾಡ್ತೀರಿ ಅಂತ ಸಾಕಷ್ಟು ಜನ ಕಾದು ಕೂತಿದ್ದಾರೆ. ಒಳ್ಳೆ ಬೆಳವಣಿಗೆ ನೀವು ಬಂದಿದ್ದೀರಿ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿದ್ರೆ ಸಾಕಷ್ಟು ಕೆಲಸಗಳಾಗ್ತವೆ. ಯಾಕೆಂದ್ರೆ ಕೇಳಿದ್ರೆ ಅದು ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಿರ್ತಕ್ಕಂಥ ದುಡ್ಡು ಕೋಟಿ ಸಂಖ್ಯೆಯಲ್ಲಿ. ಅಲ್ಲಿಯ ಅವ್ಯವಹಾರ ಕೇಳ್ತಾ ಇದ್ರೆ ತಲೆ ಕೆಟ್ಟು ಹೋಗುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ವ್ಯವಸ್ಥಿತವಾಗಿ ಲೂಟಿ ನಡೀತಾ ಇದೆ. ರಾತ್ರಿ ಹೊತ್ತಲ್ಲಿ ದುಡ್ಡು ಎಣಿಸಿರ್ತಕ್ಕಂಥ ಪ್ರಕ್ರಿಯೆ ನಡೆಯುತ್ತೆ. ವಿಡಿಯೋ ಬೇಕಾದ್ರೆ ನಾನು ನಿಮಗೆ ಕೊಡಬಹುದು ಸರ್. ಆದ್ರೆ ಇಂತಹ ಕಳ್ಳರನ್ನ ಅಲ್ಲಿ ಮಟ್ಟ ಹಾಕಬೇಕಾಗಿದೆ. ಆ ದೇವಸ್ಥಾನ ಅಂದ್ರೆ ಏನು, ಪವಿತ್ರ ಸ್ಥಳ. ಅಲ್ಲಿ ತಮ್ಮ ಸಮಸ್ಯೆಗಳನ್ನ ಭಕ್ತರು ಹೇಳ್ಕೊಳ್ಳಕ್ ಹೋಗ್ತಾರೆ. ಅಲ್ಲಿ ಎಲ್ಲರೂ ಕೂಡ ಕಳ್ಳರ ಸಂಖ್ಯೆನೇ ಹೆಚ್ಚಾಗಿದೆ ಅಂತಂದ್ರೆ ಹೇಗೆ ಆ ದೇವಸ್ಥಾನ ಪವಿತ್ರ ಆಗಿರ್ಲಿಕ್ಕೆ ಸಾಧ್ಯ? ದೇವಸ್ಥಾನವನ್ನ ಅಪವಿತ್ರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭ್ರಷ್ಟ ಕುಳಗಳು ಅಲ್ಲಿ ಏನಪ್ಪಾ ಅಂದ್ರೆ ಕೋಟಿ ಸಂಖ್ಯೆಯಲ್ಲಿ ಮನೆಯನ್ನ ಕಟ್ಟಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ವ್ಯಾಪಾರವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರ ಮೇಲೆ ಯಾಕೆ ಕಣ್ಣಿಟ್ಟಿಲ್ಲ? ಅಥವಾ ರಾಜಕಾರಣಿಗಳು ಇವ್ರ ಮೇಲೆ ಶ್ರೀರಕ್ಷೆ ಇಟ್ಟಿದ್ದಾರಾ? ಅಥವಾ ರಾಜಕಾರಣಿಗಳಿಗೆ ಇವರಿಂದ ಏನಾದರೂ ಹಪ್ತಾ ಹೋಗುತ್ತಾ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಸರ್ಕಾರದ ಅಧೀನದಲ್ಲಿ ಇದೆ ಅಂತಂದ್ರೆ ಸರ್ಕಾರದ ನೀತಿ ನಿಯಮಗಳು ಏನಾದ್ರೂ ಇರಬೇಕಲ್ವಾ ಅಲ್ಲಿ? ಯಾಕೆ ಈ ದೇವಸ್ಥಾನದಲ್ಲಿ ನಿಯಮಗಳು ಅಪ್ಲೈ ಆಗ್ತಾ ಇಲ್ಲ ಅನ್ನೋದು ನೇರವಾಗಿ ಸರ್ಕಾರವೇ ಉತ್ತರವನ್ನ ನೀಡಬೇಕಾಗುತ್ತೆ. ಎಷ್ಟೇ ಬಾರಿ ಸುದ್ದಿ ಮಾಡಿದ್ರು ಕೂಡ ವ್ಯವಸ್ಥಿತವಾಗಿ ಕೇಳಿಸದ ಹಾಗೆ ವರ್ತನೆ ಮಾಡ್ತಾರೆ ರಾಜಕಾರಣಿಗಳು, ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು. ಇವರೆಲ್ಲರ ಕಿವಿಗಳು ಏನಾಗಿವೆ ಅಂತಂದ್ರೆ ಕಿವುಡರಾಗಿ ಹೋಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇದು ಕಾಂಚಾಣ ಕುಣಿಯುತ್ತಿದೆ. ದೇವಲ ಗಾಣಗಾಪುರದ ದತ್ತನ ಕ್ಷೇತ್ರದಲ್ಲಿ ಕಾಂಚಾಣ ಕುರುಡ ಕಾಂಚಾಣದಂತೆ ಕುಣಿತಾ ಇದೆ. ಎಲ್ಲರೂ ಲೂಟಿಕೋರರಾದ ಮೇಲೆ ಅಲ್ಲಿ ವಾತಾವರಣ ಸಂಪೂರ್ಣವಾಗಿ ಕಲುಷಿತವಾಗಿ ಹೋಗುತ್ತೆ. ಹಾಗಾಗಿ ಈಗ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದಾವೆ. ಸಂಪೂರ್ಣವಾಗಿ ಆ ಒಂದು ಗ್ರಾಮ ಯಾವ ರೀತಿ ಆಗ್ಬೇಕು ಅಂತಂದ್ರೆ ಸ್ವರ್ಗದ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು. ಅದಕ್ಕೆ ದೊಡ್ಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆಯ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಬೇಕು, ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಸ್ವಚ್ಛಂದವಾಗಿ ಯಾರ ಕಾಟವಿಲ್ಲದೆ, ಬ್ರೋಕರ್ಗಳ ಕಾಟವಿಲ್ಲದೆ ನೇರವಾಗಿ ದರ್ಶನವನ್ನ ಪಡೆಯುವಂತ ಅವಕಾಶವನ್ನ ನೀಡಬೇಕು. ಎಲ್ಲಿ ನೋಡಿದರಲ್ಲಿ ಕಳ್ಳರು ಆ ರೀತಿಯಾಗಿ ವರ್ತನೆ ಮಾಡ್ತಾರೆ. ಜೊತೆಗೆ ಆ ಸಂಗಮವನ್ನ ಸ್ವಚ್ಛ ಮಾಡೋದಕ್ಕೆ ಹೊಸ ಟೆಕ್ನಾಲಜಿಯನ್ನ ಬಳಸಿ ಸ್ವಚ್ಛವನ್ನ ಗಳಿಸಿ. ಇಲ್ಲಿ ಆ ದೇವಸ್ಥಾನ ಸಂಗಮ ಪವಿತ್ರ ಅಂತ ಭಾವಿಸಿ ಸಾಕಷ್ಟು ಜನ ಬಂದು ಯಾವುದೇ ರೀತಿ ಕೆಟ್ಟದಾಗಿದ್ರು ಕೂಡ ಅಲ್ಲಿ ಮುಳುಗಿ ಹೋಗ್ತಾರೆ. ಅದೇ ಕೆಲಸ ಬೇರೆ ಸ್ಥಳದಲ್ಲಿ ಮಾಡಕ್ಕಾಗತ್ತಾ ಅವರಿಗೆ? ಆ ಭಕ್ತಿ ಅವರನ್ನ ಆ ರೀತಿ ಕೆಟ್ಟದ ಪರಿಸ್ಥಿತಿಯಲ್ಲಿ ಕೂಡ ಅವರನ್ನ ಸ್ನಾನ ಮಾಡಿಸಿ ದರ್ಶನ ಮಾಡಿಸುತ್ತೆ. ಆದ್ರೆ ಜಿಲ್ಲಾಡಳಿತದ ಕರ್ತವ್ಯ ಏನು? ರಾಜಕಾರಣಿಗಳ ಕರ್ತವ್ಯ ಏನು? ಅಥವಾ ಶಾಸಕರ ಕರ್ತವ್ಯ ಏನು? ಕೇವಲ ಸಬೂಬು ಹೇಳ್ತಿರ್ತಕ್ಕಂಥ ಇಲ್ಲಿ ತನಕ ಬಂದಿರತಕ್ಕಂಥ ಶಾಸಕರು, ಅಫ್ಜಲ್ಪುರ್ ತಾಲೂಕಿನ ಶಾಸಕರು ಗಾಢ ನಿದ್ರೆಯಲ್ಲಿದ್ದಾರೆ. ದೊಡ್ಡ ಮಾತುಗಳು, ದೊಡ್ಡ ಸಂಖ್ಯೆಯ ಮಾತುಗಳು ನಿಮ್ಗೆ ಬೇಕೇ ಹೊರತು ದೇವಸ್ಥಾನದ ಅಭಿವೃದ್ಧಿ ನಿಮ್ಗೆ ಚಿಂತೆ ಇಲ್ಲ ಅಂತ ನಿಮ್ಮ ಮುಖದ ಮೇಲೆ ಹೇಳ್ತೇನೆ ನಿಮಗೆ ಬಂದಿರತಕ್ಕಂಥ ಶಾಸಕರಿಗೆ.
ಈಗಲಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಬಂದಿರತಕ್ಕಂತ ಜಿಲ್ಲಾಧಿಕಾರಿಗಳು ದೇವಸ್ಥಾನದ ಕಾರಿಡಾರ್ ಆಗಿರಬಹುದು ಅಥವಾ ವಾತಾವರಣ ಸಂಪೂರ್ಣವಾಗಿ ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಸಾರ್ವಜನಿಕರು ಕಾದು ಕೂತಿದ್ದಾರೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ದೇವಲ ಗಾಣಗಾಪುರವನ್ನ ಪರಿವರ್ತನೆ ಮಾಡುವುದಕ್ಕೆ, ಸಂಗಮವನ್ನ ಸ್ವಚ್ಛಗೊಳಿಸುವುದಕ್ಕೆ, ಬ್ರೋಕರ್ಗಳ ಹೆಡೆಮುರಿ ಕಟ್ಟುವುದಕ್ಕೆ, ಕೆಲವು ಪೂಜಾರಿಗಳ ಲೂಟಿಕೋರ ಪೂಜಾರಿಗಳ ಹೆಡೆಮುರಿ ಕಟ್ಟುವುದಕ್ಕೆ, ಜೊತೆಗೆ ಬಂದಿರತಕ್ಕಂತ ಭಕ್ತಾದಿಗಳಿಗೆ ಸ್ವಚ್ಛವಾಗಿ ದರ್ಶನ ಮಾಡೋದಕ್ಕೆ ಮತ್ತು ಕುಡಿಯುವ ಸ್ವಚ್ಛ ನೀರಿಗಾಗಿ, ಪಾರ್ಕಿಂಗ್ ಆಗಿ ಈ ಇಷ್ಟು ಕೆಲಸಗಳನ್ನ ನೀವು ಒಂದು ವೇಳೆ ಮಾಡಿದ್ರೆ ನೀವು ಜನರ ಪಾಲಿಗೆ ದೇವರಾಗ್ತೀರಿ ಜಿಲ್ಲಾಧಿಕಾರಿಗಳೇ. ಹಾಗಾಗಿ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ, ಮೇಲಾಗಿ ಯಾವ ರಾಜಕಾರಣಿಯ ಒತ್ತಡಕ್ಕೂ ಮಣಿಯಬೇಡಿ. ನೀವು ಜಿಲ್ಲಾಧಿಕಾರಿಗಳು ಮಣಿಯದೆ ಸಾರ್ವಜನಿಕರಿಗಾಗಿ ಕೆಲಸ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ, ಭ್ರಷ್ಟ ಕುಳಗಳನ್ನ ಮುರಿ ಕಟ್ಟುವ ಕೆಲಸ ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.